ಸ್ನೇಹಿತರೆ, ಒಂದು ಸೆಕೆಂಡ್ ನಮಸ್ತೆ. ನಮ್ಮ ಹೆಸರು ನಾಗರಾಜ್ ಅಂತ. ನೋಡಿ, ಪ್ಯಾಸೇಜಲ್ಲಿ ನೀರು ಲೀಕ್ ಆಗಿ ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇತ್ತು. ನೋಡಿ, ಇದೆಲ್ಲ ಸಿಮೆಂಟ್ ವರ್ಕ್ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂದರೆ, ಉದ್ದ ಲೆಂತ್ ಇದ್ದಿದ್ದಕ್ಕೆ ಫುಲ್ ಎಲ್ಲ ನೀರೆಲ್ಲ ಒಂದೇ ವಾಟ ಕೊಟ್ಟಿಲ್ಲ. ಒಳಗಡೆಗೆ 4 ಇಂಚಿನ ಪೈಪ್ ಹಾಕ್ಬಿಟ್ಟಿದ್ದೀವಿ. 4 ಇಂಚಿನ ಪೈಪ್ ಹಾಕಿ ಅಲ್ಲೆಲ್ಲ ನಾನಿ ಡ್ರಾಪ್ ಇಟ್ಬಿಟ್ಟು ರೆಡಿ ಮಾಡಿದ್ದೀವಿ. ಹಾಗಾಗಿ ಇವಾಗ ಸಿಪ್ಪೇಜ್ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಪ್ಯಾಸೇಜ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೂ ಮಾಡಿಬಿಡ್ತಾರೆ. ನಾವೇನು ಮಾಡಿದ್ರೆ 20 ಅಡಿಗೆ ಒಂದೊಂದು ಈ ಥರ ಮಾಡಿದ್ದೀವಿ. ನಾನಿ ಡ್ರಾಪು 20 ಅಡಿಗೆ ಒಂದೊಂದು ಮಾಡಿಬಿಟ್ಟು ಆ ಥರ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮೋರಿಗೆ ಹೋಗುತ್ತೆ. ಬಟ್ ಇದು ನೋಡಿ, ಇದು ಒಂದು 70 ಅಡಿ 75 ಅಡಿ ಇದೆ. ಇದು ಹಿಂಗೆ 40 ಅಡಿ ಇದೆ. ಈ 40 ಅಡಿ ನೀರು ಹಿಂಗೆ ಹರ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಕೆಳಗಡೆ ಭೂಮಿಗೆ ಹೋಗಿ ಸಿಂಕ್ ಆಗಿ ಏನಾಗುತ್ತೆ, ವಾಲೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಕೆಳಗಡೆಗೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಾನಿ ಡ್ರಾಪ್ ಹಾಕಿದ್ದೀವಿ. ಅಲ್ಲೊಂದು ನೋಡಿ, ಇಲ್ಲೇ ತೋರಿಸ್ತೀನಿ. ಇದು ನೀರಿನ ಟ್ಯಾಂಕಿ. ಯಾಕಂದ್ರೆ 10 ಅಡಿಗೆ 20 ಅಡಿಗೆ ಒಂದು ನಾನಿ ಡ್ರಾಪ್ ಇಟ್ಟಿದ್ದೀವಿ ಮಧ್ಯದಲ್ಲಿ. ಈ ಥರ ಇಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ನೀರು ಸೀಪೇಜ್ ಆಗಲ್ಲ. ಪ್ಯಾಸೇಜಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನಾರು ವರ್ಕ್ ಇದ್ದರೆ ಪ್ಯಾಸೇಜಲ್ಲಿ ನನಗೆ ಖಂಡಿತ ಕಾಲ್ ಮಾಡಿ ಬಂದು ಮಾಡಿಕೊಡ್ತೀನಿ. ನೋಡಿ, ಇಲ್ಲಿದೆ. ಅಲ್ಲೆಲ್ಲ ಬಿದ್ದಿರೋ ನೀರು ಹಂಗಂಗೆ ಹೊಟ್ಟೋಗ್ಬಿಡ್ಬೇಕು ನಾನಿ ಡ್ರಾಪ್ ಹತ್ರ. ಆ ಥರ ಕನೆಕ್ಟ್ ಮಾಡಿಕೊಟ್ಟಿದ್ದೀವಿ. ಈ ಥರ ಏನಾರು ವರ್ಕ್ ಇದ್ದರೆ ಖಂಡಿತ ಹೇಳಿ ಮಾಡಿಕೊಡ್ತೀನಿ. ಒಂದು ಸೆಕೆಂಡ್ ನಮಸ್ಕಾರ.